DCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ತಾಳಿಕೋಟಿ ಪಟ್ಟಣದಲ್ಲಿ ಸರ್ಕಾರಿ ಆಸ್ತಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಗಳನ್ನು ನಮ್ಮ ಮೊದಲ ಬ್ರಿಟಿಷರ್ ಸರ್ಕಾರ ಇತ್ತು, ಆಮೇಲೆ ಮುಂಬೈ ಸರ್ಕಾರ ಬಂತು, ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಬಂತು. ಹೀಗಾಗಿ ಉತ್ತಾನೆ ಒಳಗೆ ಅವೆಲ್ಲ ಸರ್ಕಾರ ಯಾವ್ಯಾವ ಸರ್ಕಾರದ ಅವರ ಹೆಸರು ಬಂದಿದ್ದು. ಈಗ ನಮ್ಮ ಕರ್ನಾಟಕ ಸರ್ಕಾರ ಬಂದದ, ಅದಕ್ಕೆ ಕರ್ನಾಟಕ ಸರ್ಕಾರ ಅಂತ ಹೇಳಿ ಆಸ್ತಿ ಆಗ್ಬೇಕಂತೇಳಿ ಹಲವಾರು ಸಲ ನಾನು ಅರ್ಜಿ ಸಲ್ಲಿಸಿದ್ದೇನೆ. ಆಮೇಲೆ ಬೋಗಸ್ ಯಾರೋ ನಾವು ಆಸ್ತಿದವರು, ನಾವು ಮೊಮ್ಮಕ್ಕಳು, ನಾವು ಅವರು ಇವರು ಗಿರಿಜಾಬಾಯಿ ಮೊಮ್ಮಕ್ಕಳು ಅಂತೇಳಿ ಬಂದು ಅದ್ರೊಳಗೆ ನಾವು ಗಿರಿಜಾಬಾಯಿ ಮೊಮ್ಮಕ್ಕಳು ಅಂತೇಳಿ ಒಂದಿಷ್ಟು ಹೆಸರು, ಆಮೇಲೆ ಒಂದಿಷ್ಟು ಬೋಗಸ್ ಹೆಸರು ಜೋಶಿ ಅಂತವ್ ಇಂಥವ್ ಅಂತೇಳಿ ಒಂದು 4-5 ಹೆಸರು ಹಾಕಿ, ಆಮೇಲೆ ಉತ್ತಾರಗಳನ್ನು ತಮ್ಮ ಹೆಸರು ಕೂಡಿಸ್ಕೊಂಡು ನಾವು ಅವ್ರ ಮೊಮ್ಮಕ್ಕಳು, ಅದು ಆಸ್ತಿ ನಮಗಂತ ಹೇಳಿ ಸೇರಿದ್ದು. ತಹಸೀಲ್ದಾರ್ ಬಳಿ ಒಂದು 6-7 ತಿಂಗಳು ಅವರಿಗೆ ನಮ್ಗೆ ಕೇಸ್ ನಡೀತು. ಆಮೇಲೆ ತಹಸೀಲ್ದಾರ್ ಸಾಹೇಬರು ಮೊದಲಿನ ತಹಸೀಲ್ದಾರ್ ಸಾಹೇಬರು ರದ್ದು ಮಾಡಿ ಹೋಗಿದ್ರು. ಆ ರದ್ದು ಮಾಡಿದ ಆದೇಶವೂ ನಮ್ಮಲ್ಲಿ ಇದೆ. ಆದ್ರೂ ನಾವೆಲ್ಲ ಆದೇಶಕ್ಕೆ ಯಾರೇ ಕ್ಯಾರಿ ಅಲ್ಲಾದ್ರೆ ಅವ್ರ ಹೆಸರಲ್ಲೇ ಮತ್ತೆ ಪುನಃ ವಾರಸ ಮಾಡಿ ಬೇರೆಯವರಿಗೆ ದುಡ್ಡಿಗೆ ಮಾರಿ ಈ ತರ ಮಾಡಿ ದುಡ್ಡು ತಗೊಂಡು ಹೋಗಿ ಅವ್ರು ಯಾರೋ ನಾವು ಪುನಾದಲ್ಲಿ ಇದೀವಿ, ನಾವು ಅದು ಇದೀವಿ ಅಂತ ಹೇಳಿ ಬೇರೆ ಕಡೆಯಿಂದ ಬಂದು ತಮ್ಮ ಎಲ್ಲ ಆಸ್ತಿಗಳನ್ನು, ಸರ್ಕಾರ ಆಸ್ತಿಗಳನ್ನು ಮಾರಿ ಹೋಗಕ. ಆಮೇಲೆ ಗೌಂಟನ್ ಆಸ್ತಿ, ಗೌಂಟನ್ ಅಂದ್ರೆ ಸರ್ಕಾರಕ್ಕೆ ಇದ್ದಿದ್ದು ಮೀಸಲಿಟ್ಟಿದ್ದು ಗೌಂಟನ್ ಜಾಗಗಳನ್ನು ಅವ್ರು ಸದ್ದ ಯಾವ ಒಂದು ಸಂಸ್ಥೆಗೆ ಮಾರಿ ತಿಂತಾರೆ ನೋಡಿ. ಒಂದು ವೀರಶೈವ ಲಿಂಗಾಯತ ಸಂಸ್ಥೆಗೆ ಬಿಟ್ಟು ಕೊಡ್ತಾರೆ ಒಂದು ಗೌಂಟನ್ ಜಾಗ ನೋಡಿ. ಆಮೇಲೆ ಏನದ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ವರ್ಗ ಈ ತರ ಚೇಂಜ್ ಮಾಡ್ಕೊತ ಹೋಗಿ ಈಗ ವೀರಶೈವ ಲಿಂಗಾಯತ ಸಂಸ್ಥೆ ಆಗ್ಯದ ನೋಡಿ. ಇವೆಲ್ಲ ಸರ್ಕಾರ ಗಮನ ಹರಿಸಿ ಎಷ್ಟೋ ಸಲ ಮನವಿ DC ಜಿಲ್ಲಾಧಿಕಾರಿಗೆ, DCಗೆ, ಆಮೇಲೆ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಎಷ್ಟೋ ಸಲ ನಾವು ಹೇಳಿವಿ. ಆಯ್ತು ಅಂತಾರ, ಎಲ್ಲಾ ಅರ್ಜಿಗಳು ಒಯ್ದು ಕಸ ಡಬ್ಬಿಗೆ ಒಯ್ತಾರ ನೋಡಿ. ಯಾವ ಬೆಲೆ ಇಲ್ಲ, ಯಾವ ಅರ್ಜಿಗೂ ಯಾವ ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ. ಅಂತ ಅಧಿಕಾರಿಗಳಿಗೆ ನಾವು ಮೇಲಾಧಿಕಾರಿಗಳು ಗಮನ ಹರಿಸಿ ಅವೆಲ್ಲ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ಅದು ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿ ಸರ್ಕಾರಕ್ಕೆ ವಶಪಡಿಸಿಕೊಳ್ಳಬೇಕು ನೋಡಿ. ಕೆರೆ ಅಭಿವೃದ್ಧಿಗೆ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು 4 ತಿಂಗಳಿಂದ ತಹಸೀಲ್ದಾರ್ಗೆ ಒಂದು ಲೆಟರ್ ಬರ್ದಾರೆ ಅಭಿವೃದ್ಧಿ ಸಲ. ಅದು ಎಲ್ಲ ಜೀರೋ, ಅದು ಏನು ಮಾಡಂಗಿಲ್ಲ. ಬರೀ ಪೇಪರ್ ಬರ್ತಾವ ಹೋಗ್ತಾವ, ನಾವೇ ಹಾಳಾಗ್ತೀವಿ. ಪುನಃ ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಅಧಿಕಾರಿಗಳು. ಅಂತ ಅಧಿಕಾರಿಗಳಿಗೆ ನೀವು ಇಲ್ಲಿಂದ ಎತ್ತಗಣಿ ಮಾಡಬೇಕು. ಜಿಲ್ಲಾ ಅಧಿಕಾರಿಗೆ ನಮ್ಗೊಂದು ಮನವಿ ನೋಡಿ. ಎಷ್ಟೋ ಸಲ ಮತ್ತ ಆಶ್ರಯ ಬಡಾವಣೆಯಲ್ಲಿ 22 ಪುರಸಭೆ ಮಳಿಗೆ, ಒಂದು ಮಳಿಗೆ ಇಲ್ಲ, ಅವೆಲ್ಲ ಹೋಗ್ಬಿಟ್ಟವ್ರಿ. ಯಾಕಂದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯ. ಆಮೇಲೆ ಅಧಿಕಾರಿಗಳು ಏನು ದುಡ್ಡು ತೊಗೊಂಡು ಬೇರೆಯವ್ರ ಹೆಸರಲ್ಲಿ ವರ್ಗಾವಣೆ ಮಾಡ್ತಾರೆ ಏನು ಗೊತ್ತಿಲ್ಲ. ಈ ತರ ಎಲ್ಲಾ ಆಸ್ತಿಗಳನ್ನು, ಸರ್ಕಾರ ಆಸ್ತಿಗಳನ್ನು ಮುಟ್ಟುಗಳು ಹಾಕೊಳ್ಬೇಕಂತೇಳಿ ನಾನು ಮುಖ್ಯಮಂತ್ರಿಯವರಿಗೂ ನಾನು ಒಂದು ಲೆಟರ್ ಹಾಕಿದ್ದೇನೆ. ಯಾವ ಲೆಟರ್ಗೂ ಸ್ಪಂದನೆ ಇಲ್ಲ ನೋಡಿ. ಪುರಸಭೆ ಇಟ್ಕೊಂಡು ತಹಸೀಲ್ದಾರ, DC, AC ಸಾಹೇಬರು, ಆಮೇಲೆ ಕಾರ್ಯದರ್ಶಿಗಳು ಎಲ್ಲ ಬೆಂಗಳೂರು ತನಕ ಬರ್ದಿನಿ, ಮುಖ್ಯಮಂತ್ರಿ ತನಕ ಬರ್ದ್ರು ಯಾವ ಇದಕ್ಕ ಸ್ಪಂದನೆ ಇಲ್ಲ. ಲೆಟರ್ಗಳು ಬರೀ ಒಯ್ತಾರ, ಕಸ ಡಬ್ಬ ಒಯ್ತಾರ, ನಮ್ಮ ಅನಿಸಿಕೆ ಅದ. ದುಡ್ಡಿಗಾಗಿ ನೋಡ್ರಿ, ಎಲ್ಲ ದುಡ್ಡಿಗಾಗಿ ಮಾಡ್ತಾರ. ನಾವು ಈಗಾಗಲೇ ರಗಡ್ ಸಲ ನಾವು ಲೋಕಾಯುಕ್ತ ಸಾಹೇಬ್ರಿಗೆ ಹೇಳಿವಿ, ಆಯ್ತು ನಾವು ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಅದು ಮಾಡ್ತೀವಿ ಅಂತೇಳಿ ಅವರು ಅದೇನೆ ಕೋಟ್ಯಾಂತರ ರೂಪಾಯಿ ನೋಡಿ. ಒಂದು ಲೋಕಾಯುಕ್ತ ಸಾಹೇಬ್ರಿಗೆ ಒಂದು ದೂರು ಕೊಟ್ಟಿದ್ದೆ, ಮೊದಲು ಭ್ರಷ್ಟಾಚಾರ ಇಲಾಖೆ ಅದ ಹೋಯ್ತು ಹೋದ್ಮೇಲೆ, ಆಮೇಲೆ ಮತ್ತೆ ಲೋಕಾಯುಕ್ತ ಕೊಟ್ಟಿದ್ದೆ ನೋಡಿ. ನಮ್ಮ ತಾಳಿಕೋಟಿ ಪುರಸಭೆ ಒಳಗ ಆಮೇಲೆ ಏನ್ ಹೇಳ್ತಾ ಇವೆಲ್ಲ ಅಭಿವೃದ್ಧಿ ಸಲುವಾಗಿ ದುಡ್ಡು ಬಂದಿದ್ದು ಆ ಲೆಕ್ಕ ನೋಡಿ, ಎಲ್ಲ ಗೋಮ್ ಜೀರೋ. ಅವ್ರ ಮೇಲೆ ಕೇಸ್ ಮಾಡಿದ್ರು ಆಯ್ತು, ನಾನು ನೋಡ್ತೀನಿ, ಪರಿಶೀಲನೆ ಮಾಡ್ತೀನಿ, ಬರೀ ಇದೇ ಹೇಳಿ. ಆಮೇಲೆ ಒಂದು ಇದು ಏನಂತೀರಿ, ಇವು ಇಂಜಿನಿಯರ್ಗಳು ಏನಾಗ್ತಾರ, ಇಲ್ಲ ಅದು ನಾವು ಸರಿಪಡಿಸ್ತೀವಿ, ಅದು ಹೇಳಿ ಇದು ಹೇಳಿ, ಬರೀ ಇದು ಹೇಳಿ. ಆಮೇಲೆ ನಮ್ಗೊಬ್ರು ಇದು ಹೇಳಿದ್ರು, ನೀವು ದೂರ ಹಕ್ಕಿದ್ದು ತಕ್ಕೊಲಿಕ್ಕೆ ನಾನು ಊರ್ಲ ಹಾಕೊಂಡು ಸಾಯ್ತೀವಿ. ಸಾಯ್ರಿ, ಪರವಾಗಿಲ್ಲ. ಯಾಕಂದ್ರೆ ನೀವು ಕಳ್ತನ ಮಾಡಿದ್ರೆ ಸಾಯ್ತೀವಿ, ನೀವು ಕಳ್ತನ ಮಾಡಿಕೊಂಡು ಸಾಯ್ತಿದ್ದಿಲ್ಲ. ಇವೆಲ್ಲ ಬಹಳ ನೋಡು. 2007ರಿಂದ ಇಲ್ಲಿವರೆಗೂ ಎಲ್ಲ ಆಸ್ತಿ ಎಷ್ಟೋ ಸಲ ನಾನು ಹೇಳಿದ್ದೀನಿ ಸರ್ಕಾರಕ್ಕೆ. DC ಜಿಲ್ಲಾಧಿಕಾರಿಗಳು ಎಷ್ಟೋ ಮಂದಿಗೆ ನಾನು ಹೇಳಿದ್ದೀನಿ, ಸರ್ಕಾರ ಆಸ್ತಿಗಳನ್ನು ಉಳಿಸಿ
ಈಗ ನೋಡಿ ಸರ್ಕಾರಕ್ಕೆ ಒಂದು ಕಟ್ಟಕ್ ಒಂದು ಜಾಗ ಇಲ್ಲ. ಗಾರ್ಡನ್ಗಳು ನೋಡ್ರಿ, ಪ್ರತಿಯೊಂದು ಇದ್ರೊಳಗ ಒಂದು 2 ಗಾರ್ಡನ್, 1 ಗಾರ್ಡನ್ ಇಲ್ಲ. ಗಾರ್ಡನ್ಗಳನ್ನು ಗುಳಮ. ಆ ರಸ್ತೆಗಳು ಅವನು ಎಲ್ಲ ಒಟ್ಟು ಹೋಗ್ಯಾವ ನೋಡಿ, ಯಾವ ಒಂದಿಲ್ಲ. ಈಗ ನಮ್ಮ ಅಪ್ಪು ಪಟ್ಟಣ ಶೆಟ್ಟಿ ಅಂತೇಳಿ ಇಲ್ಲಿ ನಮ್ಮ ಲೋಕಲ್, ನಾವು ಅವ್ರಿಗೆ ಪುರಸಭೆ ಸದಸ್ಯರು ಇದ್ರು, ನಾವು ಲೋಕಲ್ MLA ಅವ್ರು ಸರ ಏನ್ರಿ ಇಲ್ಲಿ ಹಿಡಿದು ಸ್ಟ್ರೈಕ್ ತಾಳಿಕೋಟಿ ಒಳಗೆ ಎಷ್ಟೋ ದಿನ ಕೂತು, ಆಮೇಲೆ ಜಿಲ್ಲಾಧಿಕಾರಿಗಳು ಸ್ಟ್ರೈಕ್ ಕೂತು, ಅಲ್ಲಿಂದ ಬೆಂಗಳೂರು ಹೋಗಿ ಸ್ಟ್ರೈಕ್ ಕೂತು ಯಾರು ಕ್ಯಾರಿ ಅಂದಿಲ್ಲ ಅಧಿಕಾರಿಗಳು. ಎಷ್ಟು ನಿರ್ಲಕ್ಷ್ಯ ನೋಡಿ. ಇವರೆಲ್ಲ ಶಾಮೀಲ್ ಇದ್ದಾರೆ ಏನೋ ಇದು ನೋಡಿ. ಇವೆಲ್ಲ ಸರ್ಕಾರ ಆಸ್ತಿ ಬೇರೆಯವ್ರಿಗೆ ಬಿಟ್ಟು ಕೊಡ್ಬೇಕಾದ್ರೆ ಇವೆಲ್ಲ ಶಾಮೀಲ್ ಇದ್ದಾರೆ ಇವರೆಲ್ಲರೂ. ಹಾಗಾಗಿ ಮುಖ್ಯಮಂತ್ರಿಗಳು ಸಾಹೇಬರು ಇದನ್ನು ಗಮನ ಹರಿಸಿ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ಇವೆಲ್ಲ ಸರ್ಕಾರ ಆಸ್ತಿಗಳನ್ನು ನೀವು ಮುಟ್ಟುಗೋಲು ಹಾಕಿ ನಮ್ಮ ಸರ್ಕಾರಕ್ಕೆ ವಶಪಡಿಸಿಕೊಳ್ಳಬೇಕೆಂದು ನಾನು ಒಂದು ಕಳಕಳಿ ವಿನಂತಿ ಲಾಸ್ಟಿಂದು.